ನಿಮಗೆ ಏನಾದರೂ ಕಫ, ಶೀತ, ಕೆಮ್ಮ ಈ ರೀತಿ ಏನಾದರೂ ಸಮಸ್ಯೆ ಕಾಡ್ತಾ ಇದ್ದರೆ, ಎಷ್ಟೇ ಮೆಡಿಸಿನ್ ತೊಗೊಂಡ್ರೂ ಕೂಡ ಗುಣ ಆಗಿಲ್ಲ ಅಂತ ಹೇಳಿದರೆ, ನಾನು ಹೇಳಿರುವಂತಹ ಈ ಒಂದು ಸಿಂಪಲ್ ಮನೆಮದ್ದನ್ನು ಟ್ರೈ ಮಾಡಿ ಒಂದೇ ದಿನದಲ್ಲಿ ಈ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿದೆ, ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಗಿದೆ. ಆದರೂ ಕೂಡ ಈ ಮಳೆಗಾಲ ಪ್ರಾರಂಭ ಆಗ ನಮಗೆ ಬರುವಂಥ ಮೊದಲ ಸಮಸ್ಯೆ ಏನು ಅಂತ ಹೇಳಿದ್ರೆ ಶೀತ, ಕಫ, ಕೆಮ್ಮು ಇದೆಲ್ಲದು ಬರ್ತಾ ಇರ್ತದೆ. ಇದಕ್ಕೆ ನಾವು ಬೇರೆ ಬೇರೆ ರೀತಿಯಾದಂಥ ಔಷಧಿಗಳನ್ನು ತಗೊಳ್ತೇವೆ, ಆದರೂ ಕೂಡ ಗುಣ ಆಗಲ್ಲ ಅಥವಾ ಬೇರೆ ರೀತಿಯಾದಂಥ ಸಮಸ್ಯೆಗಳು ಉಂಟಾಗ್ತದೆ. ಈ ಥರ ಸಮಸ್ಯೆ ಇದ್ದಾಗ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ನಮಗೆ ನಮ್ಮ ಅಜ್ಜಿಯಂದ್ರೆಲ್ಲ ಮಾಡಿಕೊಡ್ತಾಯಿದ್ರು. ಆ ಮನೆ ಮದ್ದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ. ಮೆಣಸಿನಕಾಳು ಬೇಕಾಗ್ತದೆ ಅಥವಾ ಕಾಳು ಮೆಣಸು ಇಲ್ಲ ಬ್ಲ್ಯಾಕ್ ಪೆಪ್ಪರು, ಇದು ನಿಮ್ಮ ಅಡುಗೆ ಮನೆಯಲ್ಲಿರುವಂಥದ್ದು. ಶುಂಠಿ, ನಂತರ ಅರಿಶಿನ, ಹಾಗೆಯೇ ಚಕ್ಕೆ. ನಾನಿಲ್ಲಿ ಸಿಲೋನ್ ಸಿನಮನ್ ತೊಗೊಂಡಿದ್ದೇನೆ, ನೀವು ನಾರ್ಮಲ್ ಚಕ್ಕೆನ ತೊಗೊಳ್ಳಿ ಪರವಾಗಿಲ್ಲ. ನಂತರ ಸ್ವಲ್ಪ ಜೇನುತುಪ್ಪ ಬೇಕಾಗ್ತದೆ, ಹಾಗೆಯೇ ಉಪ್ಪು ಬೇಕಾಗ್ತದೆ. ನಾನಿಲ್ಲಿ ಸೈಂಧವ ಲವಣ ತೊಗೊಂಡಿದ್ದೇನೆ. ನಿಮ್ಮ ಹತ್ರ ಸೈಂಧವ ಲವಣ ಇದ್ದರೆ ಅದನ್ನು ಉಪಯೋಗಿಸಿ, ಇಲ್ಲಾಂದರೆ ನಾರ್ಮಲ್ ಉಪ್ಪನ್ನು ಅಂದರೆ ಕಲ್ಲುಪ್ಪು ಇರ್ತದಲ್ಲ ಅದನ್ನು ಪುಡಿ ಮಾಡಿ ಅದನ್ನು ಉಪಯೋಗಿಸ್ಕೋಬೋದು. ಮೊದಲಿಗೆ ನಾವು ಕಾಳು ಮೆಣಸು ಮತ್ತು ಚಕ್ಕೆಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಬೇಕಿಲ್ಲ, ಸ್ವಲ್ಪ. ನಂತರ ಒಂದು ಚಿಕ್ಕದೊಂದು ಚಕ್ಕೆ ಪೀಸ್ನ ಹಾಕ್ಕೊಳ್ಳಿ. ಇದನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಈ ರೀತಿಯಾಗಿ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ. ಅದೊಂದು ಚೂರು ಇದಾಗಬೇಕು, ಬಿಸಿ ಆಗಬೇಕಷ್ಟೇ, ಜಾಸ್ತಿ ಏನು ಮಾಡಬೇಕಾಗಿಲ್ಲ. ನಾವು ಜಸ್ಟ್ 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಬಂದ್ ಮಾಡ್ಬೋದು ನಾವು. ಈಗ ಒಂದು ಕುಟ್ಟಣಿ ತಗೊಂಡು ಇದಕ್ಕೆ ನಾವು ಹಾಕೋಬೇಕು. ನಾನು ಈ ಚಕ್ಕೆನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗುದ್ದಿ ನಾವು ಪುಡಿ ಮಾಡ್ಕೋಬೇಕು. ಪೌಡರ್ ಟೈಪ್ ಮಾಡ್ಕೊಳ್ಳಿ. ನಾನು ಬ್ಲ್ಯಾಕ್ ಪೆಪ್ಪರ್ ಮತ್ತು ಈ ದಾಲ್ಚಿನ್ನಿ ಅಥವಾ ಚಕ್ಕೆ ಏನಿದೆ ಇದನ್ನು ಪುಡಿ ಮಾಡಿ ಈ ಥರ ಇಟ್ಕೊಂಡಿದ್ದೇನೆ. ಸ್ವಲ್ಪ ನೈಸ್ ಪೌಡ್ರ್ ಮಾಡ್ಕೊಳ್ಳಿ. ಈಗ ಒಂದು ಚಿಕ್ಕ ತುಂಡು ಶುಂಠಿನ ಸಿಪ್ಪೆ ತೆಗೆದು ತೊಗೊಳ್ಳಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಗುದ್ದಿ ನಾವು ಇದರ ರಸ ತೊಗೊಳ್ಬೇಕು. ಚೆನ್ನಾಗಿ ಗುದ್ಕೊಳ್ಬೇಕು, ಯಾಕಂದ್ರೆ ರಸ ತೆಗಿಬೇಕಲ್ಲ, ಅದಕ್ಕೆ ಎಷ್ಟು ಬೇಕೋ ಆ ಥರದಲ್ಲಿ ಗುದ್ದಬೇಕು. ಇಲ್ಲಾಂದರೆ ನೀವು ಕ್ರೇಟ್ ಮಾಡಿ ಬೇಕಿದ್ದರೂ ಇದರ ರಸವನ್ನು ತೆಗಿಬೋದು. ಶುಂಠಿಯನ್ನು ಗುದ್ದಿ ನಾನು ರಸ ತೆಗೆದಿಟ್ಕೊಂಡಿದ್ದೇನೆ. ಈಗ ಈ ಶುಂಠಿ ರಸಕ್ಕೆ ಒಂದು ಅರ್ಧ ಚಮಚದಷ್ಟು ಹನಿಯನ್ನು ಹಾಕ್ಕೊಳ್ಬೇಕು, ಅಂದರೆ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನನ್ನು ಹಾಕ್ಕೊಳ್ಳಿ. ನಂತರ 1 ಚಿಟಿಕೆಯಷ್ಟು ಉಪ್ಪು. ನಾನು ಇಲ್ಲಿ ಸೈಂಧವ ಲವಣ ತೊಗೊಂಡಿದ್ದೀನಿ, ನೀವು ನಾರ್ಮಲ್ ಉಪ್ಪನ್ನು ಉಪಯೋಗಿಸ್ಬೋದು. ನೀವು ಕಲ್ಲುಪ್ಪಾದರೆ 1 ಕಾಳು ಉಪ್ಪು ಸಾಕಾಗ್ತದೆ. ಈಗ ಇದಕ್ಕೆ ನಾವು ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಮ್ಮಿ ಈ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ನಾವು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಇದರಲ್ಲಿ ಹನಿ ಮತ್ತು ನಾವು ಶುಂಠಿ ರಸ ತಗೊಂಡಿದ್ದೀವಲ್ಲ ಇದರಲ್ಲಿ ಇದೆಲ್ಲದು ಮಿಕ್ಸ್ ಆಗಬೇಕು ಮತ್ತು ಕರಗಬೇಕು. ಕಫ, ಶೀತ, ಕೆಮ್ಮಕ್ಕೆ ಮನೆ ಮದ್ದು ತಯಾರಾಗಿದೆ. ನೀವು ಏನು ಮಾಡಬೇಕು ಅಂದರೆ, ದೊಡ್ಡವರಾದರೆ ಇದಿಷ್ಟನ್ನು ಕುಡಿದು ಬಿಡ್ಬೋದು. ದಿನಕ್ಕೆ 2 ಸರಿ ಕುಡೀರಿ, ಏನೂ ಸಮಸ್ಯೆ ಆಗೋಲ್ಲ. ಚಿಕ್ಕವರಾದರೆ ಅಂದರೆ 5 ವರ್ಷಕ್ಕಿಂತಲೂ ದೊಡ್ಡ ಮಕ್ಕಳು, ಅವ್ರಿಗಿಂತ ಚಿಕ್ಕ ಮಕ್ಕಳಿಗೆ ನೀವು ಕೊಡೋದು ಬೇಡ. 5 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗಾದರೆ ಇದರಲ್ಲಿ 1 ಚಮಚ, ನಾನು ಚಿಕ್ಕ ಚಮಚ ತೋರಿಸ್ತಾ ಇದ್ದೇನೆ, ದೊಡ್ಡ ಚಮಚ ಆದರೆ ಅರ್ಧ ಚಮಚದಷ್ಟು ನೀವು ಕೊಡ್ಬೋದು. ದಿನಕ್ಕೆ 2 ಸರಿ ಕೊಡ್ಬೋದು. ಈ ರೀತಿ ನೀವು ಕೊಡೋದ್ರಿಂದ ಈ ಶೀತ, ಕಫ, ಕೆಮ್ಮ ಎಷ್ಟೇ ಇದ್ದರೂ ಕೂಡ ಅದು ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರ್ತದೆ. ಹಾಗೆಯೇ ಕಫ ಏನಾದ್ರು ಗಟ್ಟಿಯಾಗಿದ್ದರೆ ಅದು ಕೂಡ ಕರಗ್ತದೆ. ಇದು ನೀವು ಪೌಡರ್ ರೆಡಿ ಮಾಡ್ಕೊಂಡಿದ್ದೀರಲ್ಲ ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೋದು. ನಿಮ್ಗೆ ಬೇಕಾದಾಗ ನೀವು ಇದನ್ನು ಉಪಯೋಗಿಸ್ಬೋದು. ನೋಡಿದ್ರಲ್ಲ, ಮಳೆಗಾಲದಲ್ಲಿ ಕಾಡುವಂಥ ಕಫ, ಶೀತ, ಕೆಮ್ಮಕ್ಕೆ ಒಂದು ಸಿಂಪಲ್ ಆಗಿರುವಂಥ ಮನೆ ಮದ್ದು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.